ಹೊಟ್ಟೆಗೆ ಇಡ್ತಾ ನೋಡಿ ಆ ಥರ ಮೆಟೀರಿಯಲ್. ಆಮೇಲೆ ಎಕ್ರಾಲಿಕ್ ಇಟ್ಟಿದ್ದೀನಿ, ಇದರಲ್ಲಿ ನ್ಯೂಸ್ ಪೇಪರ್ಸ್ಗಳು, ನಾರ್ಮಲ್ ಪೇಪರ್ ಮೆಟೀರಿಯಲ್ಗಳು, ನಾನ್ ರೆಸಿನ್ ಮೆಟೀರಿಯಲ್ಗಳು, ಜೀನ್ಸ್ ಮೆಟೀರಿಯಲ್ಗಳು, ಇದರಿಂದ ಇದು ಕಟ್ ಮಾಡುವಂಥ ಪ್ರೋಸೆಸ್ ಇದೆ. ಓಕೆ, ಇದು ಫುಲ್ ಕಂಪ್ಲೀಟಾಗಿ ಕಂಟ್ರೋಲ್ ಪ್ಯಾನಲಿಂಗ್. ನಿಮಗೆ ಸಾಫ್ಟ್ವೇರ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾವು ಇಲ್ಲಿ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಆಪ್ಷನ್ಸ್ಗಳು ಡಿಫ್ರೆಂಟ್ ಪಲ್ಸು, ರೀಸೆಟ್ಟು, ಸ್ಪೀಡು, ಮ್ಯಾಕ್ಸಿಮಮ್ ಮಿನಿಮಮ್ಮು. ನೀವು ಎಷ್ಟು ಸ್ಪೀಡ್ ಕೊಡಬೇಕಾದ್ರೆ ಜಾಸ್ತಿನೂ ಕೊಡ್ಬೋದು, ಸ್ಪೀಡ್ ಬೇಕಾದರೆ ಕಮ್ಮಿ ಕೊಡ್ಬೋದು. ಲೆಟ್ಸ್ ಕಮ್ ಟು ದ ಪಾಯಿಂಟ್. ನಾನು ಟ್ಯೂಬ್ ಬಗ್ಗೆ ಹೇಳಿದೆ, ಹೇಗೆ ಜನರೇಟ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ. ಇಲ್ಲಿ ಹೊರಗಡೆ 100 ವ್ಯಾಟ್ಸ್ ಟ್ಯೂಬ್ ಇದು. ಇದರಲ್ಲಿ 80 ವ್ಯಾಟ್ಸ್, 60 ವ್ಯಾಟ್ಸ್. ನಿಮಗೆ ನಾನು ಹೇಳಿದಾಗಲೇ ಇಲ್ಲಿ ಒಂದು ಸೈಡ್ ನಿಮಗೆ ಪಾಸಿಟಿವ್ ಕಂಟ್ರೋಲಿಂಗ್ ಕೊಟ್ಟಿದ್ರೆ, ನಿಮಗೆ ಇನ್ನೊಂದು ಸೈಡ್ ಇದೆ ಅದು ನ್ಯೂಟ್ರಲ್ ಕೊಟ್ಟಿರ್ತಾರೆ. ನ್ಯೂಟ್ರಲ್ ಕೊಟ್ಟು ಅಲ್ಲಿಂದ ಏನಾಗುತ್ತೆ, ಮಿರರ್ಸ್ ಇರುತ್ತೆ. ಈಗ ಅಲ್ಲಿದೆಲ್ಲ ಪಾಯಿಂಟ್ ಅದು ನಿಮಗೆ ಮಿರರ್ ಪಾಯಿಂಟ್. ಅದೇ ಇನ್ನೊಂದು ಪಾಯಿಂಟ್ ಫ್ರಂಟಲ್ಲಿದೆ, ಆ ಕಾರ್ನರ್ಗೆ. ಆ ಪಾಯಿಂಟಿಂದ ನಿಮಗೆ ಗ್ಯಾಂಟ್ರಿಗೆ ಬರುತ್ತೆ. ಗ್ಯಾಂಟ್ರಿ ಮೀನ್ಸ್ ನಥಿಂಗ್ ಬಟ್ ದ ಕ್ಯಾರೇಜ್ ಹೆಡ್. ಅಲ್ಲಿ ಒಂದು ಮಿರರ್ ಪಾಯಿಂಟ್, ಅಲ್ಲಿಂದ ಫೋಕಲ್ ಲೆನ್ಸ್ ಕೆಳಗಡೆಯಿಂದ ನಿಮಗೆ ಫೈರಿಂಗ್ ಆಗುವಂಥದ್ದು. ಇದು ನಿಮಗೆ ವಾಟರ್ ಕನೆಕ್ಟ್ ಕೊಟ್ಟಿದ್ದಾನೆ. ಇಲ್ಲಿ ವಾಟರ್ ಪೈಪ್ಸ್ಗಳು, ಇಲ್ಲಿ ನೋಡಿ ವಾಟರ್ ಪೈಪ್ಸ್ ಹೋಗಿದೆ. ವಾಟರ್ ಪೈಪ್ಸ್ ಜಸ್ಟ್ ಲೈಕ್ ವಾಟರ್ ಏನಾಗ್ತಿರುತ್ತೆ, ನಿಮಗೆ ರೀಸೈಕ್ಲಿಂಗ್ ಆಗ್ತಾ ಇರುತ್ತೆ ಫಾರ್ ದ ಕೂಲಿಂಗ್ ಪರ್ಪಸ್. ಇಲ್ಲ ಇಲ್ಲಿಂದ ಕನೆಕ್ಟ್ ಆಗಿದೆ, ಅಲ್ಲೊಂದು ನೋಡಿ ವೈಟ್. ಇದ್ರೊಳಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ವಾಟರ್ ಏನಿದೆ ಹೊರಗಡೆ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ, ಅದು ನಿಲ್ಲಲ್ಲ ವಾಟರ್. ಜಸ್ಟ್ ಲೈಕ್ ನೀವು ಮನೇಲಿ ಇದು ಸಣ್ಣದು ಫೌಂಟೇನ್ ಗಿಂಟನ್ ನೋಡಿದ್ರಲ್ಲ, ಅದೇ ನೀರೇ ಅದೇ ಮತ್ತೆ ಎತ್ಕೊಂಡು ಮತ್ತೆ ಅದನ್ನ ಮೇಲ್ಗಡೆ ಚೆಲ್ಲುತ್ತೆ. ಸೇಮ್ ಪ್ರೋಸೆಸ್. ಇದರಲ್ಲಿ ಜಾಸ್ತಿ ಏನು ಬೇರೆ ಥರ ಏನು ಜಾಸ್ತಿ ಇದ್ರಲ್ಲಿ ನೋಡಿ ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡೋದು ಥರದ್ದು ಏನೂ ಇಲ್ಲ. ಸಿಂಪಲ್ ಫಂಡ, ಸಿಂಪಲ್ ಕಾನ್ಸೆಪ್ಟ್. ಇದು ಅದರ ಲೇಸರ್ ಪಾರ್ಟ್. ಇದರೊಳಗೆ ನಾನು ಆಗಲೇ ಹೇಳಿರೋ ಪ್ರಕಾರ ನಿಮಗೆ ವಾಟ್ ಎವರ್ ದ ಫೋಟಾನ್ಸ್ಗಳೇನು ಬರುತ್ತೆ, ಫೋಟಾನ್ಸ್ ಅಂತಂದರೆ ನಮ್ಮದು ಎನರ್ಜಿ. ಆ ಎನರ್ಜಿ ಒಂದು ಕಡೆಯಿಂದ ಪಾಸ್ ಆಗಿ ಹೋಗ್ತಿದ್ದಂಗೆ ರೂಬಿ ಲೇಸರ್ ಇದು. ಇದರೊಳಗೆ ಯೂಸ್ ಮಾಡುವಂಥದ್ದು ರೂಬಿ ಲೇಸರ್ ಕಂಡು. ಪ್ರಿನ್ಸಿಪಲ್ ಏನೇನಿದೆ ಎಲ್ಲ ಏನಿದೆ ಅದೆಲ್ಲ ಬಂದು ರೂಬಿ ಲೇಸರ್. ನಿಮಗೆ ಆನ್ ಆದಾಗ ಲೇಸರ್ ಟ್ಯೂಬ್ನಿಂದ ಹೇಗೆ ಲೇಸರ್ ಬೀಮ್ ಬರುತ್ತಲ್ವ, ಅವಾಗ ನಿಮಗೆ ಗೊತ್ತಾಗುತ್ತೆ ಕಲರ್ ಗಿಲ್ಲರ್ ಇಂಡಿಕೇಶನ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನಿಮಗಾಗಲೇ RF ಟ್ರಾನ್ಸ್ಫಾರ್ಮರ್ ಬಗ್ಗೆ, RF ಪವರ್ ಸಪ್ಲೈ ಬಗ್ಗೆ ಹೇಳಿದೆ. ನಾರ್ಮಲ್ SMPS ಬೇರೆ, SMPS ಇದೆ ಇದರೊಳಗೆ. ಇಲ್ಲಿ SMS ನೋಡಿದ್ದೀರಲ್ಲ, SMS ನೋಡಿಲ್ಲ? ಔಟ್ಪುಟ್ ಇಲ್ಲಿದಮ್ಮ, ಇದೆಲ್ಲ ಔಟ್ಪುಟ್ ಇಲ್ಲಿ ಸ್ಟೇಜ್ ನ್ಯೂಟ್ರಲ್. ವೋಲ್ಟೇಜ್ 24 ವೋಲ್ಟ್ಸ್, 12 ವೋಲ್ಟ್ಸ್. ಡಿಪ್ನೇ ಓಪನ್ ಸಿ, ಇದಕ್ಕೆಲ್ಲ ನಮಗೆ 12 ವೋಲ್ಟ್ DC ಬೇಕಾಗುತ್ತೆ. ಕಂಟ್ರೋಲ್ ಪ್ಯಾನಲ್ಗೆ 12 ವೋಲ್ಟ್ DC ಬೇಕಾಗುತ್ತೆ. ನಮ್ಮದು ಮೋಟ್ರ್ಗಳಿಗೆ 24 ವೋಲ್ಟ್ ಬೇಕಾಗಿರುತ್ತೆ. ಯಾವ ಮೋಟ್ರ್ಗಳು, ಅದಕ್ಕೆಲ್ಲ ನಿಮಗೆ ಪವರ್ ಕೊಡೋದಾದರೆ ಇಲ್ಲೇ ಈ ಕಡೆ ಎಲ್ ಎನ್ ನಿಮಗೆ ಬೇಸಿಕ್ ನ್ಯೂಟ್ರಲ್ಲು ಅರ್ಥಿಂಗ್. ನೆಕ್ಸ್ಟ್ ಬಂದು ಅಲ್ಲಿಂದ DC ವೋಲ್ಟ್ ಮೇಲ್ಗಡೆ ಪವರ್ ಸಪ್ಲೈ ಆಗುತ್ತೆ. 12 ವೋಲ್ಟ್ಸು ಇಲ್ಲಾಂದರೆ 24 ವೋಲ್ಟ್ಸು. ಇದಕ್ಕೆ ಕೊಡೋದೆಲ್ಲ 12 ವೋಲ್ಟ್. ಆ್ಯಂಡ್ ಈ ಪಾರ್ಟ್ ಎಲ್ಲ ಬಂದು ಕಂಪ್ಲೀಟ್ ಆಗಿ ಡ್ರೈವರ್ ಪಾರ್ಟ್ ಬರುತ್ತೆ. ಡ್ರೈವರ್ ಪಾರ್ಟ್ ಇದೆ. ಇದರಲ್ಲಿ ನಿಮಗೆ ಟೋಟಲ್ 3 ಕಮಾಂಡರ್ ಕೊಡ್ಬೋದು. ಇಲ್ಲೇ ನೋಡಿ, ಒಂದು USB ಕೊಡ್ಬೋದು, ಇನ್ನೊಂದು ನಿಮಗೆ ಲ್ಯಾನ್ ಕನೆಕ್ಷನಲ್ಲಿ ಕೊಡ್ಬೋದು, ವೈಫೈ ಥ್ರೂ ಇಂದ ಕೊಡ್ಬೋದು. 2-3 ಥರದ ಆಪ್ಷನ್ಸ್ಗಳಿದೆ. ಅಂದರೆ ಇದಕ್ಕೆ ಕೊಡಬೇಕಾಗಿರೋ ಕಮಾಂಡ್ ವೈಫೈಯಿಂದನೂ ಕೊಡ್ಬೋದು. ಬಟ್ ವೈಫೈಯಿಂದ ಏನಾಗುತ್ತೆ ಅಂತಂದರೆ ಡ್ಯೂ ಟು ನೆಟ್ವರ್ಕ್ ಇಶ್ಯೂ ವೇರಿಯೇಷನ್ಸ್ ಆದಾಗ ನಿಮಗೆ ಡಾಟಾ ಕರೆಕ್ಟಾಗಿ ಪ್ರಾಪರ್ ಆಗೋಲ್ಲ. ಒಂದು ಲ್ಯಾನ್ ಇಲ್ಲ USB, HDMI ಪೋರ್ಟ್ ಸಹ ಇದೆ ನಿಮಗೆ. HDMI ಕೊಡ್ಬೋದು. ಪ್ರಿಂಟೆಡ್ ಪೋರ್ಟ್, ಹಾಂ ಪ್ರಿಂಟೆಡ್ ಪೋರ್ಟ್ ನಾರ್ಮಲ್ ಇದೆ, USB ಪೋರ್ಟ್. ಲ್ಯಾಪ್ಟಾಪ್ ಕನೆಕ್ಟ್ ಆಗಿದೆ ಅಲ್ಲ, ಅಷ್ಟೇ ಜಸ್ಟ್ ಕಮೆಂಟ್ ಕಳ್ಸಕ್ಕಲ್ಲಿ. ಕಮೆಂಟ್ ಕಳಿಸಿ. ಈಗ ನಮ್ದು ಏನಿದೆ ಡಾಟಾ ಏನಿದೆ, ನನಗೆ ಈ ಡಾಟಾ ಬೇಕು, ಈ ಫೈಲ್ ಇದೆ. ಆ ಫೈಲ್ನ ಒಂದ್ಸಲ ಕಳಿಸಿದ ತಕ್ಷಣವೇ ಇಮಿಡಿಯೇಟಾಗಿ ಪಾಸ್ ಆಗಲ್ಲ, ಅದು ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗಬೇಕಾದ್ರೆ ನಾನು ಕೇಬಲ್ ತೆಗ್ದಾನೆ, ನಥಿಂಗ್, ನೋ ಮ್ಯಾಟರ್ಸ್. ಆ್ಯಂಡ್ ಈ ಮಿಷಿನ್ಸ್ಗಳಲ್ಲಿ ಈಗ ಬಂದಿರೋ ಜನ್ರೇಷನ್ ಮಿಷಿನ್ಸ್ಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲದು ಬಂದು ಡಾಂಗಲ್ ಸಿಸ್ಟಮ್. ಡಾಂಗಲ್ ಇಸ್ ನಥಿಂಗ್ ಬಟ್ ಕೀ. ಒಂದು ಮೆಷಿನಿನ ಕೀ ಇಸ್ ಎ ಡಾಂಗಲ್. ಜಸ್ಟ್ ಲೈಕ್ ಅಲ್ಲೊಂದು ರೆಡ್ ಕಲರ್ ಡಾಂಗಲ್ ಮಾಡ್ತಿದ್ದೆ ನೋಡಿ, ನಮ್ಮ ಲ್ಯಾಪ್ಟಾಪಲ್ಲಿ ಆ ಕಡೆ ಇದೆ. ಆ ಡಾಂಗಲ್ ಏನಂತಂದರೆ ಜಸ್ಟ್ ಲುಕ್ಸ್ ಲೈಕ್ ಒಂದು ಪೆಂಡ್ರೈವ್ ಥರ ಕಾಣುತ್ತೆ. ಅದು ಅವ್ರಿಗೆ ಪೆಂಡ್ರೈವ್ ಥರ ಯಾವತ್ತೂ ಯೂಸ್ ಆಗಲ್ಲ. ಅದೆಷ್ಟೋ ಸಲ ಕಸ್ಟಮರ್ ಕೇಸಲ್ಲಿ ಪೆಂಡ್ರೈವ್ ಅಂತ ಅಂದ್ಕೊಂಡು ಯಾರು ಎತ್ಕೊಂಡಿದ್ದಾರೆ, ಅವ್ರಿಗೆ ಯೂಸ್ ಆಗಲ್ಲ, ವಾಪಸ್ಸು ತಂದು ಕೊಡೋಕ್ಕಾಗಲ್ಲ. ಆ್ಯಂಡ್ ಆ ಡಾಂಗಲ್ ಕಾಸ್ಟ್ ಬಂದು 30,000 ಇರುತ್ತೆ ಓನ್ಲಿ ಫಾರ್ ದಟ್ ಡಾಂಗಲ್. ಆ ಡಾಂಗಲ್ ಇಲ್ಲ ಅಂದರೆ ಸಾಫ್ಟ್ವೇರ್ ಆನ್ ಆಗಲ್ಲ, ಸಾಫ್ಟ್ವೇರ್ ಆನ್ ಆಗಿಲ್ಲ ಅಂದರೆ ಮಿಷಿನ್ ಆನ್ ಆಗಲ್ಲ. ನೀವು ಬೇರೆ ಯಾವ್ದಾರ ಡಾಂಗಲ್ ತಗೊಂಬಂದು ಮೆಷಿನಿಗೆ ಹಾಕಿದ್ರೂ ಮಿಷಿನ್ ಆನ್ ಆಗಲ್ಲ. ಸೊ ಆ ಡಾಂಗಲ್ಗೆ ಈ ಮೆಷಿನು ಕಾನ್ಫಿಗರ್ ಮಾಡಿರ್ತಾರೆ. ಕಾನ್ಫಿಗರ್ ಮಾಡಿ ಆ ಮೆಷಿನಿಗೆ ಅಂತಲೇ ಸಪ್ರೇಟಾಗಿ ಬಾಕ್ಸ್ ಒಳಗಿಟ್ಟೆ ಕಳಿಸೋದು. ಆ ಬಾಕ್ಸ್ ಇಲ್ಲ ಅಂತಂದರೆ ಮೆಷಿನ್ ವಾಪಸ್ಸೇ ರಿಟರ್ನ್ ಆಗುತ್ತೆ. ಈ ಕಾನ್ಸೆಪ್ಟ್ಸ್ಗಳು. ಸೊ ಅದಕ್ಕೆ ಈಗೆಲ್ಲ ಟ್ರೆಂಡ್ ಏನಾಗಿದೆ, ಮಿಸ್ಯೂಸ್ ಮಾಡ್ಬೋದು.
ಯಾರು ಮಿಸ್ಕಮ್ಯುನಿಕೇಷನ್ ಬೇರೆಯವ್ರ ಬಂದು ಡ್ಯಾಮೇಜ್ ಮಾಡ್ಬೋದು, ಏನಾರು ಎಡ್ವರ್ಟ್ ಮಾಡ್ಬೋದು. ಗೊತ್ತಿದ್ದವರು ಈಗ ಗೊತ್ತಿರೋರು ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ಸ್ಗಳು ಇಲ್ಲ, ನೀವು ಒಬ್ಬರು ಟ್ರೈನಿಂಗ್ ತೊಗೊಂಡಿರ್ತೀರಿ ಮಿಷಿನ್ ಬಗ್ಗೆ, ನೀವು ಗೊತ್ತದು ಯಾವ ಮೆಟೀರಿಯಲ್ ಎಲ್ಲ ಹಾಕಿದ್ರೆ ಎಷ್ಟು ಇಡಬೇಕು, ಪವರ್ ಎಷ್ಟು ಇಡಬೇಕು, ಅದೆಲ್ಲ ಎಷ್ಟು ಇಡಬೇಕು ಅಂತ ಗೊತ್ತಿದೆ. ಸಣ್ಣ ಪುಟ್ಟ ಇಂಜಿನಿಯರ್ ವರ್ಕು ನೀವೇ ಮಾಡಿಬಿಡ್ತೀರ. ಕೆಲವ್ರಿಗೆ ಗೊತ್ತಿರಲ್ಲ, ABCD ಬಂದಿರಲ್ಲ ಅವರಿಗೆ. ಸಡನ್ ಹೋಗಿ ಏನೋ ಮಾಡೋಕೆ ಹೋಗ್ತಾರೆ, ಅಲ್ಲಿ ಹೋಗಿ ಇನ್ನೊಂದು ಎರಡು ಆಗ್ಬಿಡುತ್ತೆ. ಸೊ ಆ ರೀಸನ್ ಏನಿದೆ ಡೌನ್ಲೋಡ್ ಸಿಸ್ಟಮ್ಸ್ ಮಾಡಿದ್ದಾರೆ. ಎಲ್ಲದರಲ್ಲೂ ಮಾಡಿರೋದು ಅದೇ. ಬನ್ನಿ ಕಮೆಂಟ್ ಒಂದು ಕೊಡೋಣ, ಕಟಿಂಗ್. ಸೊ ಈ ಫ್ರಂಟ್ ಪಾರ್ಟಲ್ಲಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿರೋ ಮಿರರಿಂದ ಬಂದಿರೋ ಲೇಸರ್ ಬೀಮು ಅನ್ಫೋಕಸ್ಡ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ನಿಮಗೆ ಡೈರೆಕ್ಟ್ ಕೆಳಗೆ. ಲೆನ್ಸ್ ಪಾರ್ಟು ಇಲ್ಲಿಗಿರುತ್ತೆ, ಲೆನ್ಸ್ ಪಾರ್ಟ್. ಸೊ ನಿಮಗೆ ಇಲ್ಲಿ ಪವರು ಅಲ್ಲಿ ಎಷ್ಟಾರ ಕೊಟ್ಟರು ಇಲ್ಲಿ ಬೇಕಾದ್ರೆ ನೀವು ಆಟಾಡ್ಬೋದು, ಎಷ್ಟು ಬೇಕಾದ್ರೆ ಪವರಲ್ಲಿ ನೀವು ವೇರಿಯೇಷನ್ಸ್ ಮಾಡ್ಕೊಳ್ಳೋದು ಇವೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಇವೆಲ್ಲ ನಿಮಗೆ ಲೀಡ್ ಶೈನ್ ಮೋಟರ್ಸ್ಗಳು ಫಾರ್ ಎಕ್ಸ್ ಆ್ಯಕ್ಸಿಸು ಫಾರ್ ವೈ ಆ್ಯಕ್ಸಿಸ್ ಎಲ್ಲ ಹೆವಿ ಗೇಜ್ ಇರುತ್ತೆ. ಎಲ್ಲ 24 ವೋಲ್ಟ್ಸಿಂದು ಇಲ್ಲ 36 ವೋಲ್ಟ್ಸಿಂದು ಹೆವಿ ಗೇಜಿಂದ ನಾವು ಕೊಡೋದು. ಡಿಪೆಂಡ್ ಅಪಾನ್ ಮೆಷಿನ್ ಸೈಜ್ ಮೇಲೆ ಹೋಗುತ್ತೆ. ನೀವು ಸೈಜ್ ದೊಡ್ಡದು ಹೋದಂಗೂ ಅದು ಟಾರ್ಕ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೈಜ್ ಕಮ್ಮಿ ಇದ್ದಂಗೂ ಟಾರ್ಕ್ ಲೆವೆಲ್ ಕಮ್ಮಿ ಇದ್ದಂಗೆ ಡಿಪೆಂಡ್ ಅಪಾನ್ ನೀವು ಮೆಷಿನ್ ಯಾವ ತೊಗೊತೀರ ಅದ್ರ ಮೇಲೆ ಆ ಬೇಸಿಸಲ್ಲಿ ಒಂದು ಮೋಟ್ರ್ ಕೂಡ ಅವರು ಅಸೆಂಬಲ್ ಮಾಡಿಕೊಡ್ತಾರೆ. ನಿಮಗೆ ಇದು ಗೈಡ್ ಬರುತ್ತೆ. ಈ ಗೈಡು ಫುಲ್ಲಿ ಗೈಡೆಡ್ ಅಲ್ಲ, ನಾರ್ಮಲ್. ಈ ಗೈಡಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಜಸ್ಟ್ ಲೈಕ್ ಒಂದು ಫುಲ್ಲಿ ಆಪ್ಷನ್ ಟೇಬಲ್ ಕೊಟ್ಟಿರ್ತಾರೆ, ಸೆಂಟ್ರ್ ಫುಲ್ಲಿ ಮೂಮೆಂಟ್ ಟೇಬಲಿಗೆ. ಸರ್ ಇದಕ್ಕೆ ಲೆನ್ಸ್ ಯೂಸ್ ಮಾಡಿದ್ದಾರೆ. ಲೆನ್ಸ್ ಅದೇ ಹೇಳಿದೆ ನಾನು ನಿಮಗೆ, ಪ್ಲಾನೋ ಕಾನ್ವೆಕ್ಸ್ ಲೆನ್ಸ್. ಥರ್ಡ್ ಪಾರ್ಟ್ ಫೋಕಲ್ ಲೆಂತ್. ಫೋಕಲ್ ಅದೇ ಫೋಕಲ್ ಲೆಂತ್ ಅಲ್ಲ, ಫೋಕಲ್ ಲೆಂತ್ ಸೈಜ್ ಬಂದು ನಾರ್ಮಲ್ ಬೇಸಿಕ್ ಸೈಜು. ಇದಕ್ಕೆ 5 mm ನಾವು ಮೀಡಿಯಾದಿಂದ ಅಂದರೆ ಈ ಏನು ಮೆಟೀರಿಯಲಿಂದ 5 mm ಹೈಟ್ ಇಡ್ತೀವಿ. 5 mm ಹೈಟ್ ಏನಕ್ಕೆ ಅಂತ ಅಂದರೆ ಆ ಲೈಟ್ ಬಂದು ಆ ಮೆಟೀರಿಯಲ್ ಮೇಲೆ ಬೀಳೋಕ್ಕೋಸ್ಕರ. ನಾವು ಮೆಟೀರಿಯಲ್ಗಳು ಯಾವ್ದಾರು ಇಡ್ಬೋದು ಇದ್ರ ಮೇಲೆ. ನಾನು ಬೇಕಾದ್ರೆ ಈ ರಾಡ್ಸ್ಗಳು ತೆಗಿಬಿಟ್ಟು ಸೆಂಟರ್ ಒಂದು ಸ್ಟೂಲ್ ಇಟ್ಟು ಹೆವಿ ಗೇಜ್ ಇಡ್ಬೋದು. ಎಲ್ಲ ಮೆಟೀರಿಯಲಲ್ಲೂ ಒಂದು ಗೇಜ್ ಅನ್ನೋದಿರುತ್ತೆ. ಈ ಮಿಷಿನ್ ಸೈಜ್ ಬಂದು 6 mm MDF ಮಾಡ್ಬೋದು, 12 mm ತನಕ ಅಕ್ರೋಲಿಕ್ ಮಾಡ್ಬೋದು. ಇದೇ ನಾವು ದೊಡ್ಡ ಮಿಷಿನಿಗೆ ಹೋದಾಗ ಇಲ್ಲ ಇದರಲ್ಲೇ ವ್ಯಾಟೇಜ್ ಜಾಸ್ತಿ ಹೋದಾಗ, ಇದು 100 ವ್ಯಾಟ್ಸ್ ಇದೆ, 130 ವ್ಯಾಟ್ಸ್ ಆದರೆ 12 mm ಅಕ್ರೋಲಿಕ್ಕು 16 mm ಹೋಗೋದು. ಸೊ ಹೀಗೆ ರೈಸ್ ಆಗ್ತಾ ಹೋಗುತ್ತೆ. ವ್ಯಾಟ್ ಎಷ್ಟು ನೀವು ರೈಸ್ ಮಾಡ್ತೀರಾ ನೀವು ಅಷ್ಟೇ ಅದನ್ನು ನೀವು ಕಟಿಂಗ್ ಕೂಡ ರೈಸ್ ಮಾಡಬೇಕು. ಎಂಗ್ರೇವಿಂಗ್ ಬೇಕಾದ್ರೆ ಯಾವ್ದ್ರಲ್ಲಿ ಬೇಕಾದ್ರೆ ಮಾಡ್ಬೋದು. 40 ವ್ಯಾಟ್ಸಲ್ಲಿ ಮಾಡ್ಬೋದು, 80 ವ್ಯಾಟ್ಸು, 100 ವ್ಯಾಟ್ಸು, ಯಾವ ವ್ಯಾಟ್ಸಲ್ಲೂ ಬೇಕಾದರೂ ನೀವು ಎಂಗ್ರೇವಿಂಗ್ ಪಾರ್ಟ್ ಮಾಡ್ಬೋದು. ಇಫ್ ಯು ಗೋ ವಿತ್ ದ ಕಟ್ಟಿಂಗಲ್ಲಿ ಮಾತ್ರ ನಾವು ತುಂಬ ಹುಷಾರಾಗಿರಬೇಕು. ಕಟ್ಟಿಂಗಲ್ಲಿ ಈಸಿಯಾಗಿ ಮಾಡಲಿಕ್ಕೆ ಎಲ್ಲ ಇದು ಫೋಕಲ್ ಲೆಂತಲ್ಲೂ ಆಗಲ್ಲ ಅದು. ಸೊ ಹಾಗಾಗಿ ಇದು ನಾನು ಈಗ ಇಟ್ಟಿರೋದು 5 mm ಇಟ್ಟಿದ್ದೀನಿ. 5 mm ಇಸ್ ನನಗೆ ಫೋಕಲ್ ಲೆನ್ಸ್. ಎಂಗ್ರೇವಿಂಗ್ ಅಂದರೆ ಈ ಥರ ಇದು ಎಂಗ್ರೇವಿಂಗ್ ಈ ಥರ ಪಾರ್ಟ್ ಇದು. ಎಸ್ ನಿಮಗಾಗಲೇ ಮೆಟಲಿಂದ ಹೇಳಿದ್ನಲ್ಲ ನಿಮಗೆ ಇದೆ ಎಂಗ್ರೇವಿಂಗ್, ಮೆಟಲ್ ಮಾರ್ಕಿಂಗ್ ಇವೆಲ್ಲ ಇದು ಒನ್ ಕೈಂಡ್ ಆಫ್ ಎಂಗ್ರೇವಿಂಗ್. ಮಾರ್ಕಿಂಗ್ ಈಸ್ ನಥಿಂಗ್ ಬಟ್ ಎಂಗ್ರೇವಿಂಗಲ್ಲಿ ನಿಮಗೆ ಅದರಲ್ಲಿ ಆದರೆ ನಿಮಗೆ ಒಂದು ಎಂಬೋಸಿಂಗ್ ಎಫೆಕ್ಟ್ ಸಿಗುತ್ತೆ ಎಂಗ್ರೇವಿಂಗಲ್ಲಿ. ಯು ಕ್ಯಾನ್ ಫೀಲ್ ದಟ್. ಯಾಕಂದರೆ ಒಂದು ಎಂಬೋಸಿಂಗ್ ಎಫೆಕ್ಟ್ ಇರುತ್ತೆ. ಮಾರ್ಕಿಂಗಲ್ಲಿ ಏನಂದರೆ ಜಸ್ಟ್ ಲೈಕ್ ಒಂದು ಮಾರ್ಕ್ ಬರುತ್ತೆ, ನಾನು ಒಂದು ಮಾರ್ಕ್ ಬರೀತೀವಲ್ಲ ಆ ಥರದೊಂದು ಮಾರ್ಕ್, ನಥಿಂಗ್ ಅದರಲ್ಲಿ ಮೇಜರಾಗಿ ಏನು ಇರೋದು. ಓಕೆ, ಕಮೆಂಟ್. ಸ್ಮಾರ್ಟ್ ಕರು ಇದು ಎಸ್ಪೆಷಲಿ ಯೂಮಿಂಗ್ ಲೇಸರ್ಸಿಗೋಸ್ಕರ ಮಾಡಿರುವಂಥ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಅಂದರೆ ಜಸ್ಟ್ ಲೈಕ್ ಇದರಿಂದ ಏನಂತಾರೆ ಈಗ ನಾನು CNC ಮಿಷಿನ್ಗಳಲ್ಲಿ ಈ ಥರ ಹೇಳೋದಾದ್ರೆ ಒಂದು G ಕೋಡ್ ಸೆಂಡರ್ ಅಂತ ಹೇಳ್ತೀವಿ. ಓಕೆ, ಇಲ್ಲ GRBL ಸೆಂಡರ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಮ್ಯಾಂಡ್, ಇದಕ್ಕೆ ಒಂದು ಫಾರ್ಮ್ಯಾಟು ಒಂದು ಕಮ್ಯಾಂಡ್ ಇರುತ್ತೆ. ಆ ಕಮ್ಯಾಂಡಿಂದ ಒಂದು ಮಿಷಿನಿಗೆ ಕೊಡುವಂಥ ಒಂದು ಫಾರ್ಮ್ಯಾಟ್, ಯಾವ ಫಾರ್ಮ್ಯಾಟಲ್ಲಿ ಕಳಿಸುತ್ತೆ, ಯಾವ ಫಾರ್ಮ್ಯಾಟಲ್ಲಿ ಮಿಷಿನಿಗೆ ಕಮ್ಯಾಂಡ್ ತೊಗೊಳುತ್ತೆ, ಆ ಒಂದು ಬೇಸಿಸಲ್ಲಿ ಮಾಡುತ್ತೆ. ಪ್ರಿಂಟ್ ಆಗುತ್ತೆ, ಕಟ್ ಆಗುತ್ತೆ. ಇದು ಕಟ್ಟು ಆಗುತ್ತೆ, ಎಂಗ್ರೇವ್ ಆಗುತ್ತೆ. ಕಟ್ಟಿಂಗ್ ಆಪ್ಷನ್ ಇದೆ, ಎಂಗ್ರೇವಿಂಗ್ ಆಪ್ಷನ್. ಕಟಿಂಗ್ ಮಾಡ್ತೀವಿ. ಹಾಂ, ಕಟ್ಟಿಂಗ್ ಮಾಡೋಣ. ಕಟ್ಟಿಂಗ್ ಇದೆ, ಎಂಗ್ರೇವಿಂಗ್ ಇದೆ. ಗೋ ಸ್ಕೇಲ್ ಜಸ್ಟ್ ಲೈಕ್ ಎಷ್ಟು ಮೆಜರ್ಮೆಂಟು, ಎಷ್ಟು ಲೆಂತಲ್ಲಿ ಬರುತ್ತೆ, ಏನಾಗುತ್ತೆ. ಇದು ಬೇಸಿಕ್ 2x1 ಇದೆ, 3x2 ಇದೆ, 4x3 ಇದೆ, 4x8 ಇದೆ. 4x8 ಇಸ್ ದ ಸ್ಟ್ಯಾಂಡರ್ಡ್, ಅದ್ರ ಮೇಲೆ ಇರಲ್ಲ. 4x8 ವಿಲ್ ಬಿ ದ ಸ್ಟ್ಯಾಂಡರ್ಡ್.
ಸರ್ ಇದು ಲೇಸರನ್ನು ಡೈರೆಕ್ಟ್ ನೋಡಿದ್ರೆ ಶೂಟ್ ಆಗುತ್ತೆ ಅಂದರೆ ಲೈಟ್ ಫೋಕಸ್ ಲೈಟ್ ಟೈಪ್ ಅಲ್ಲ ಹಾಗೆ ನಿಮಗೆ ಇಲ್ಲಿ ಇಷ್ಟು ವಿಸಿಬಲೇ ಬರ್ತಲ್ಲ ನಿಮಗೆ ರನ್ನಿಂಗಲ್ಲಿ ಇದೆ ನೋಡಿ ಕಾಣಿಸ್ತಿದೆ ಏನಾರು ಅದೇ ಸೆಂಟರ್ ಕೈ ಇಟ್ಟರೆ ಮಾತ್ರ ಊಸ್ ಆಗೋಗಿರುತ್ತೆ ಬ್ಯಾಕ್ ಸೈಡ್ ನೋಡೋದು ಈಗ ಬ್ಯಾಕ್ ಸೈಡಲ್ಲೇ ನಿಮಗೆ ಗೊತ್ತಾಗುತ್ತೆ ಒಂದು ಸೆಕೆಂಡ್ ಒಂದು ಡೋರ್ ಫಾಗಿನ ಅಂದರೆ ಸಿಕ್ಕಾಬಿಟ್ಟು ಇಂಡಿಯಾ ಬರಲ್ಲ ಸೊ ಫಾಗ್ ಜಾಸ್ತಿ ಇರುತ್ತೆ ಟ್ಯೂಬಲ್ಲಿ ನಿಮಗೆ ಲೈಟ್ ಬೀಮ್ ಏನಿದೆ ಅದು ಕಾಣಿಸುತ್ತೆ ಕಾಣಿಸ್ತಿದೆಯಾ ಕರೆಂಟ್ ಹೀಟ್ ಅಲ್ಲ ಅದರೊಳಗೆ ಈಗ ಆರೇ ಪವರ್ ಹೇಳುತ್ತಲ್ಲ ನಿಮಗೆ ಆರೇ ಪವರಿಂದ ಅಲ್ಲಿ ರೆಡ್ ಕಲರ್ ವೈರ್ ಹೋಗಿದೆ ರೆಡ್ ಕಲರ್ ವೈರ್ ಟ್ಯೂಬಿಗೆ ಬಂದು ಕನೆಕ್ಟ್ ಆಗಿದೆ ಅಲ್ಲಿಂದ ಏನಾಗುತ್ತೆ ಫೋಟಾನ್ಸ್ಗಳನ್ನು ಜನರೇಟ್ ಮಾಡುತ್ತೆ ಒಳಗಡೆ ಕಂಪ್ಲೀಟಾಗಿ ಕಾರ್ಬನ್ ಡೈಆಕ್ಸೈಡ್ ತುಂಬಿಕೊಂಡಿರುತ್ತೆ ಗ್ಯಾಸ್ ಏನಿರುತ್ತೆ ಫುಲ್ ಸೀಲ್ಡೆಡ್ ಇದೆ ಎಲ್ಲ ಕಂಪ್ರೆಸ್ ಆಗಿರೋ ಗ್ಯಾಸ್ ಅದರೊಳಗೆ ಆ ಫೋಟಾನ್ಸ್ ಏನಾಗುತ್ತೆ ಅಂತಂದರೆ ಎನರ್ಜಿ ಕ್ರಿಯೇಟ್ ಆದಾಗ ಆಟಮ್ಗೆ ನಾರ್ಮಲ್ ಹೊರಗಡೆ ಎಲೆಕ್ಟ್ರಾನ್ಸ್ ಇಲ್ಲ ಆಟಮ್ಗಳಿಗೆ ಏನು ಟಚ್ ಆಗುತ್ತೆ ಒಂದು ಪಂಪಪ್ ಆಗಿ ಆ ಕಡೆ ಸೈಡಿಂದ ಔಟ್ಪುಟ್ ಎರಡು ಸೈಡ್ ಅದು ಒಳಗಡೆ ಓಡಾಡ್ತಾ ಇರುತ್ತೆ ಹೊರಗಡೆ ಬರಬಾರ್ದು ಹೊರಗಡೆ ಬರೋಕ್ಕೆ ಒಂದು ಜಾಗ ಮಾಡಿದ್ದೀನಿ ಆ ಜಾಗ ಏನಂದ್ರೆ ಸಣ್ಣದಾಗಿರುತ್ತೆ ಔಟ್ ಆಗಿರುತ್ತೆ ಆ ಸಣ್ಣ ಜಾಗನೇ ಟ್ಯೂಬ್ ಲೈಫ್ 3,000ದಿಂದ 4,000 ಅವರ್ಸ್ ಎಸ್ 3,000 4,000 ಮ್ಯಾಕ್ಸಿಮಮ್ ಅಂತಂದರೆ 3,000 ಹೇಳ್ತೇವೆ 3,000 ಮೇಲೆ ಏನಾಗುತ್ತೆ ಅಂತಂದರೆ ಟ್ಯೂಬ್ಗಳು ವೀಕ್ ಆಗಿಬಿಡ್ತವೆ ಈಗ ನಾನು ಪವರಲ್ಲಿ 80 ಕೊಟ್ಟಿದ್ದೀನ ಆವಾಗ ನಾನು 100 ಕೊಡಬೇಕಾಗುತ್ತೆ ಔಟ್ಪುಟ್ 80 ಇರಲ್ಲ ನಿಮಗೆ ಇನ್ನೂ ಬೇರೆ ಥರ ಹೇಳಬೇಕು ಅಂತಂದರೆ ಈಗ ಗಾಡಿ ಬೈಕು ನಾವು ಯೂಸ್ ಮಾಡಿ ಹೆಚ್ಚು ಕಮ್ಮಿ ಇದಾದಾಗ ನಿಮಗೆ ಮೈಲೇಜ್ ಡ್ರಾಪ್ ಔಟ್ ಆಗುತ್ತೆ ಸ್ಪೀಡ್ ಪಿಕಪ್ ಇರಲ್ಲ ಓಕೆ ನೀವು ಅವಾಗ ಇನ್ನೂ ರೈಸ್ ಜಾಸ್ತಿ ಕೊಡಬೇಕಾಗತ್ತೆ ಸೇಮ್ ಕಾನ್ಸೆಪ್ಟ್ ಹೇಗೆ ಟ್ಯೂಬ್ಗಳ ಲೈಫ್ ಹೋಗ್ತಾ ಹೋಗುತ್ತೆ ನಾನು ಪವರ್ ಜಾಸ್ತಿ ಮಾಡ್ತಾ ಹೋಗ್ಬೇಕು ಸೇಮ್ ಮೆಟೀರಿಯಲ್ಲು ಸೇಮ್ ಫಂಡ ಸೇಮ್ ಕಾನ್ಸೆಪ್ಟು ಎಲ್ಲ ಸೇಮ್ ಇರುತ್ತೆ ಆದರೆ ಪವರ್ ಬರೋದೇನಿರುತ್ತೆ ರೈಸ್ ಮಾಡ್ಕೊತೀನಿ ಬೈಕ್ ಹಿಡಿಯೋದಕ್ಕೆ ಪೆಟ್ರೋಲ್ ಜಾಸ್ತಿ ಕುಡಿಬೇಕು ಜಾಸ್ತಿ ಹಾಕಬೇಕು ಇಲ್ಲ ನಾವು ರೈಸಿಂಗ್ ಜಾಸ್ತಿ ಕೊಡಬೇಕು ಇಲ್ಲ ಬೈಕಲ್ಲಿ ಹಿಂದೆ ಕೂತೋರು ರೈಸಿಂಗ್ ಜಾಸ್ತಿ ಕೊಡಬೇಕು ಹೀಗೆ ಇದೆ ಕಾನ್ಸೆಪ್ಟ್ ಅದರೊಳಗೆ ಯೂಸ್ ಆಗೋದೇ ರೂಬಿಲೈಸರ್ ಏರ್ ಪೊಲ್ಯೂಷನ್ ಆಗುತ್ತೆ ಫ್ರಾಂಕ್ಲಿ ಸ್ಪೀಕಿಂಗ್ ಆಗುತ್ತೆ ಬಟ್ ಡಿಪೆಂಡ್ ಅಪಾನ್ ದ ಮೆಟೀರಿಯಲ್ ಇದು MDF ಲೋಕಲ್ ಮೆಟೀರಿಯಲ್ ವುಡ್ ಓಕೆ ಫೈನ್ ಎಕ್ರಾಲಿಕ್ಕು ಇಂಡಿಯನ್ ಮೇಕ್ ಏನಾಗುತ್ತೆ ಇದಕ್ಕೆ ಇವೆಲ್ಲ ಎಕ್ರಾಲಿಕ್ ಇಂಡಿಯನ್ ಮೇಕ್ ಇರೋ ಎಕ್ರಾಲಿಕ್ಕು ತುಂಬ ಫಾಗ್ ಬರುತ್ತೆ ಇದರೊಳಗೆ ಓಕೆ ಅದೇ ನೀವು ಇಂಪೋರ್ಟೆಡ್ ಎಕ್ರಾಲಿಕ್ ಯೂಸ್ ಮಾಡಿದಾಗ ನಿಮಗೆ ಫಾಗ್ ಬರಲ್ಲ ಇಂಡಿಯನ್ ಎಕ್ರಾಲಿಕ್ ಅಂದರೆ ಮ್ಯಾನುಫ್ಯಾಕ್ಚರ್ಡ್ ಬೈ ಪುಣೆಲಿದೆ ಮ್ಯಾನುಫ್ಯಾಕ್ಚರ್ ಗುಜರಾತಲ್ಲಿದೆ ಬಾಂಬೆಲಿದೆ ಇಲ್ಲಿ ಮೆಟೀರಿಯಲ್ಗಳು ಏನಂತಂದರೆ ನಿಮಗೆ ಫೈಬರ್ ಡೆನ್ಸಿಟಿ ಏನಿರುತ್ತೆ ತುಂಬ ಹೆವಿ ಕೊಟ್ಟಿರ್ತಾನೆ ಅಂದರೆ ಅದನ್ನು ಫಾಗಿಗೂ ಓವರ್ ಪೊಲ್ಯೂಷನಿಗೂ ತುಂಬ ಎಫೆಕ್ಟ್ ಇದು ಈಕೋ ಫ್ರೆಂಡ್ಲಿ ಅಲ್ಲ ಇದು ಈಕೋ ಭಾಳ ಮಾಡೋದೆ ಪೊಲ್ಯೂಷನ್ನೇ ಇದು ಬಟ್ ಇದರಲ್ಲೂ ಮೆಟೀರಿಯಲ್ಗಳಿದ್ದಾವೆ ಆ ಮೆಟೀರಿಯಲ್ ಯೂಸ್ ಮಾಡಿದಾಗ ಮಾತ್ರ ಬಟ್ ಯಾರು ಈಗ ಯೂಸ್ ಮಾಡ್ತಾರೆ ಡಿಪೆಂಡ್ ಅಪಾನ್ ಪ್ರೈಸ್ ಕಾಸ್ಟು ಆ ಮೆಟೀರಿಯಲ್ ತೊಗೊಳ್ಳೋ ಜಾಗದಲ್ಲಿ ಈ ಮೆಟೀರಿಯಲ್ಗಳು 2 ಶೀಟ್ ಬರುತ್ತೆ ನನಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಕಾಸ್ಟ್ ಮೇಲೆ ಡಿಪೆಂಡ್ ಇವಾಗ ಎಲ್ಲ ಥಿಂಕ್ ಮಾಡೋದು ಕಾಸ್ಟ್ ಮೇಲೆ ಅದು ನಿಮಗೆ ಏರ್ ಕಂಪ್ರೆಸರ್ ನಿಮಗೆ ಪ್ರೆಸೆಂಟ್ ಫ್ರಂಟಲ್ಲಿ ನಿಮಗೆ ಇಲ್ಲಿ ಏನಿದೆ ಇಲ್ಲ ಏರ್ ಬರುತ್ತೆ ಆ ಏರ್ ಪ್ರೆಷರಿಗೆ ಇಲ್ಲಿ ನಾವು ನಿಮಗೆ ಪ್ರೆಸೆಂಟಲ್ಲಿ ಏನು ಕಟ್ಟಿಂಗ್ ಆಗ್ತಿರುತ್ತಲ್ವಾ ಅಲ್ಲಿಗೆ ಏರ್ ಪ್ರೆಷರಿಗೆ ಕೊಡ್ತಾರೆ ಜಸ್ಟ್ ಲೈಕ್ ಆ ಕರೆಕ್ಟಾಗಿ ಪಾಯಿಂಟ್ ಫೋಕಸ್ ಪಾಯಿಂಟಲ್ಲೇ ನಿಮಗೆ ಏರ್ ಬೀಳ್ಸಿ ಫ್ಲೇಮ್ ಹತ್ಕೊಬಾರ್ದು ಕೆಳಗಿಂದ ಫ್ಲೇವರ್ ಹಿಡಿತಾ ಇದೆ ಮೇಲ್ಗಡೆ ಅಂತ ನಿಮಗೆ ಅದು ಫ್ಲೇಮ್ ಹತ್ಕೊಬಾರ್ದು ಯಾಕಂದರೆ ಇದು ನೋಡಿ ಈ ಮೆಟೀರಿಯಲ್ಗಳಲ್ಲಿ ಈ ಶೀಟ್ಗಳಲ್ಲಿ ಪೇಪರ್ಗಳು ತೆಗೆದೇ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಫ್ಲೇಮ್ ಹತ್ಕೊಂಡ್ಬಿಡುತ್ತೆ ಇದಾಗಲಿ ಈ ಸೈಡಿಗೆ ಅದಕ್ಕೆ ಒಂದು ಸೈಡ್ ಶೀಟ್ ತೆಗಿತಾರೆ ಇನ್ನೊಂದು ಸೈಡಿಗೆ ಅವ್ರು ಮಾಡ್ತಾರೆ ಇದು ಜಸ್ಟ್ ಲೈಕ್ ನಿಮಗೆ ಒಂದು ಪಾಯಿಂಟ್ ಕೊಡೋಕ್ಕೆ ಈಗ ನಿಮ್ಮ ಲೇಸರ್ ಎಲ್ಲಿ ಫೈರ್ ಆಗ್ತಿದೆ ಏನಾಗ್ತಿದೆ ಅನ್ನೋದಕ್ಕೆ ಒಂದು ಪಾಯಿಂಟ್ ಜಸ್ಟ್ ಒಂದು ಪಾಯಿಂಟು ಈಗ ನನಗೆ ನನ್ನ ಫೋಕಲ್ ಪಾಯಿಂಟ್ ನನ್ನ ಪಾಯಿಂಟ್ ಎಲ್ಲಿದೆ ಆ ಪಾಯಿಂಟಿಗೆ ನನಗೊಂದು ಜಸ್ಟ್ ಲೈಕ್ ಈಗ ನಾವು ಒಬ್ಬ ಸ್ನೈಪರ್ ಗನ್ಸ್ಗಳು ಯೂಸ್ ಮಾಡ್ತೇವೆ ನೋಡಿದ್ರೆ ಅದರೊಳಗೆ ಒಂದು ಲೇಸರ್ ಲೈಟ್ ಹೋಗುತ್ತೆ ಸೇಮ್ ಕಾನ್ಸೆಪ್ಟ್ ಸರಿ ಈ ವೈರು ಏರಿಗೆ ನಾರ್ಮಲ್ ಕಂಪ್ರೆಸರ್ ಏರು ನಿಮಗೆ ಅಪ್ಸೈಡಿಂದ ಏನಾರ ನಿಮಗೆ ಲೈಕ್ ಡಸ್ಟ್ ಏನೇ ಇರಬಾರ್ದು ಮೇಲ್ಗಡೆಯಿಂದ ಪರಟ ಶಾಪ್ ಆಗಿ ಅದಲೇ ಬೀಳಲಿ ಕ್ಲೀನಾಗಿ ಅದು ವರ್ಕ್ ಆಗಲಿ ಈ
ಈಸಿ ಮೆಟೀರಿಯಲ್ಗಿಂತನೂ ಎಕ್ರಾಲಿಕ್ ತೊಗೊಳ್ಳೋಣ. ಎಕ್ರಾಲಿಕ್ಕಲ್ಲಿ ಎಂಗ್ರೇವಿಂಗ್ ಪಾರ್ಟ್ ತೊಗೊಳ್ಳೋಣ. ಐ ಆಮ್ ಟಾಕಿಂಗ್ ಅಬೌಟ್ ದ ಇದು ನಾರ್ಮಲ್ ಹೇಳಿದೆ, ಸೀಲ್ ಹೇಳಿದೆ, ಸೀಲು ಇಲ್ಲ ಸ್ಟ್ಯಾಂಪ್ ಹೊಡೆಯೋದು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಏನಾಗುತ್ತೆ ಎಂಗ್ರೇವ್ ಆಗುವಾಗ ಎಷ್ಟು ಜಾಸ್ತಿ ಬರುತ್ತೆ, ಸೈಡಿಂದ ವೇಸ್ಟ್ ಮೆಟೀರಿಯಲ್ಗಳು ಜಾಸ್ತಿ ಬರುತ್ತೆ. ಅದಕ್ಕೆ ಇದು ಏನು ಮಾಡುತ್ತೆ, ಆ ಏರ್ ಅಷ್ಟು ಪ್ರೆಷರ್ ಬಿದ್ದಾಗ ಅದು ಇಲ್ಲಕ್ಕೆ ಬಿಡಲ್ಲ, ಕ್ಲೀನಾಗಿ ಕಟ್ಟಿಂಗ್ ಕ್ಲೀನಾಗಿ ಪ್ರೊಸೆಸ್ ಮಾಡಿಬಿಡುತ್ತೆ. ಸೊ ಆ ರೀಸನಿಗೆ ನಾವು ಮೇಲ್ಗಡೆ ಅಪ್ಸೈಡಿಂದ ನಾವು ಒಂದು ಕಂಪ್ರೆಸರ್ ಕೊಡ್ತೀವಿ. ಸಣ್ಣದು 1 HP ಮೋಟರ್ ಇದೆ ಅಷ್ಟೇ, ಅಲ್ಲೇ ಕಾಣುತ್ತೆ ನೋಡಿ ಬ್ಯಾಕ್ ಸೈಡ್ ಕೆಳಗಡೆ ಇದೆ ನೋಡಿ, 1 HP ಮೋಟರ್ ಇದೆ ನೋಡಿ. ಸರ್ ಮೋಟರ್ ಏನಕ್ಕೆ ಯೂಸ್ ಮಾಡೋದು? ಅದೇ ನಿಮಗೆ ಸರ್ಕ್ಯುಲೇಟ್ ಆಗಲಿಕ್ಕೆ. ಇದು ವಾಟರ್ ಅಂದರೆ ನಾರ್ಮಲ್ ವಾಟರ್ ಅಲ್ಲ, ಡಿಸ್ಟಿಲ್ ವಾಟರ್. ಒಂದು ಡಿಸ್ಟಿಲ್ ವಾಟರ್ ಯೂಸ್ ಮಾಡಿ, ಇಲ್ಲ ಬಿಸ್ಲರಿ ವಾಟರ್ ಯೂಸ್ ಮಾಡೋದು. ಡಿಸ್ಟಿಲ್ ವಾಟರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಕಡೆ ಪಾಸ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಒಳಗಡೆ ಯಾವುದೇ ಕಾರಣಕ್ಕೂ ನಿಮಗೆ ಹೀಟಾಗಿ ಟ್ಯೂಬ್ಗೆ ಡ್ಯಾಮೇಜ್ ಆಗೋ ಥರ ಏನೂ ಆಗೋದಿಲ್ಲ. ಸೊ ಆ ಹೀಟಿಂಗ್ ಪರ್ಪಸನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಕೂಲಿಂಗ್ ಪರ್ಪಸ್. ಡಿಸ್ಟಿಲ್ಡ್ ವಾಟರ್ ಈಸ್ ನಥಿಂಗ್ ಬಟ್ ದ ಬಿಸ್ಲರಿ ವಾಟರ್, ಹೆವಿ ಕೂಲಿಂಗ್ ಇದಕ್ಕಿಂತ. ಸೊ ಕಾರ್ಗಳಿಗೆಲ್ಲ ಯೂಸ್ ಮಾಡೋದು ನೀವು ನೋಡಿದ್ರೆ ಸೇಮ್ ಥಿಂಗ್. ಸರ್ ಇದು ಸ್ಮೋಕ್ ಕೂಲೆಂಟಲ್ಲಿ ಯೂಸ್ ಮಾಡ್ತಾರೆ, ಡಿಸ್ಟಿಲ್ ವಾಟರ್ ಯೂಸ್ ಮಾಡ್ತಾರೆ. ಗೊತ್ತಿಗೆ ಡಿಸ್ಟಿಲ್ ವಾಟರ್ ಯೂಸ್ ಮಾಡ್ತಾರೆ. ಸರ್ ಇದು ಸ್ಮೋಕಿಗೆ, ಹಾಂ ಇದು ಸ್ಮೋಕಿಂಗ್ ಎಕ್ಸಾಸ್ಟ್. ಇದು ಸ್ಮೋಕಿಂಗ್ ಎಕ್ಸಾಸ್ಟ್ ಕೊಟ್ಟಿದ್ದೀವಿ, ಒಂದು ಚಿಲ್ಲರ್ ಕೊಟ್ಟಿದ್ದೀವಿ, ಒಂದು ಕಂಪ್ರೆಸರ್ ಕೊಟ್ಟಿದ್ದೀವಿ. 1 HP ಮೋಟರ್ ಅಂತಲ್ಲ ಅಲ್ಲೇ ಒಳಗಡೆ ಇದೆ, ಆ ಕಡೆ ಕೆಳಗಿದೆ. देख रहे कितना माइन्यूट MM में क्या करें हम? हाँ क्या करें? कट करे ना रे वो क्या करें हम? मैं मर जाऊँ? दादू अंगली से जाती करे तेरी हाँ मालूम नहीं, बल्कि दिखा एक बार रखो. देखा हाथ क्या करूँ तो मैं तुझे हाथ दे रे तेरा रख कर दिखा रहे. अंदर कॉमन मैन हमारी जाति तुम्हें स्पेशल लगना नो भाई स्पेशल देखता नहीं रखो नहीं, हमें कॉमन लगता है, स्पेशल लगता है क्या होता है लगने का. ಇದರಲ್ಲೇ ಬೆಡ್ಡು, ಈ ಬೆಡ್ಡು ಬರುತ್ತೆ, ಇನ್ನೊಂದು ಹನಿಕೋಮ್ ಬೆಡ್ ಬರುತ್ತೆ. ಸರ್ ಇದೇ ಬೆಡ್, ಇದು ನಾರ್ಮಲ್ ಬೆಡ್, ರಾಡ್ ಬೆಡ್. ಅದು ಇದು ಬೇಕಾದ್ರೆ ರಾಡ್ ತೆಗಿಬೋದು. ಇವನ್ನ ಹನಿಕೋಮ್ ಬೆಡ್ ತೆಗಿಯೋಕ್ಕಾಗಲ್ಲ. ಹನಿಕೋಮ್ ಅಂದರೆ ಜಸ್ಟ್ ಲೈಕ್ ಹನಿ ಬೀ ನೋಡಿದ್ದೀರಲ್ಲ ನೀವು, ಹನಿ ಬೀ ಹೇಗೆ ನಿಮಗೆ ಡಾಟೆಡ್ ಇರುತ್ತೆ, ಆ ಕಾನ್ಸೆಪ್ಟ್ ಇರುತ್ತೆ. ಹನಿಕೋಮ್ ಬೆಡ್ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತ ಅಂದರೆ ನಿಮಗೆ ಈ ಸಣ್ಣ ಸಣ್ಣ ಮೈನ್ಯೂಟ್ ವರ್ಕ್ಸ್ಗಳು ಇರ್ತವೆ. ಇದರಲ್ಲಿ ಏನಾಗ್ಬಿಡುತ್ತೆ, ಸೀದಾ ಕೆಳಗೆ ಬೇಸ್ಮೆಂಟ್ ಬಿಡುತ್ತೆ, ಕೆಳಗೆ ಬಿಡುತ್ತೆ. ಅವ್ರಿಗೆ ತೆಗಿಯೋದು ಹಾಕೋದು ಡಬಲ್ ಕೆಲಸ ಅದು. ಆ್ಯಂಡ್ ಫಿನಿಶಿಂಗ್ ಕರೆಕ್ಟಾಗಿ ಅವ್ರು ಪ್ರಾಪರ್ ವೇರ್ ಸಿಗೋಲ್ಲ. ಇದರಲ್ಲಾದರೆ ವೇರಿಯೇಷನ್ಸ್ಗಳು ಬರ್ತವೆ, ಇದೆಲ್ಲ ಹಾಕಿ ಮೆಟೀರಿಯಲ್ ಆಗ್ತದೆ. ಹನಿಕೋಮ್ ಬೆಡ್ ಹಂಗಿರಲ್ಲ, ಏಕದಮ್ ಫ್ಲಾಟ್ ಇರುತ್ತೆ. ಸೊ ಹನಿಕೋಮ್ ಬೆಡ್ ಯೂಸ್ ಮಾಡ್ತಾರೆ, ಇಲ್ಲ ಈ ಬೆಡ್ ಯೂಸ್ ಮಾಡ್ತಾರೆ. ದೊಡ್ಡ ಮೆಷಿನ್ಸಿಗೆಲ್ಲ ಇದೇ ಬೆಡ್, ಅದು ಕಂಪಲ್ಸರಿ. ಸಣ್ಣ ಮೆಷಿನ್ಸಿಗೆಲ್ಲ ಈ ಥರ ನಿಮಗೆ ಹನಿಕೋಮ್ ಬೆಡ್ಗಳನ್ನು ಯೂಸ್ ಮಾಡ್ತಾರೆ. ಇದು ಅಸೆಂಬಲ್ ಪಾರ್ಟ್ ಹೇಗಾಗುತ್ತೆ ಅಂತಂದರೆ ಅಭಿಷ್ ಹೋಗ್ತಾ ಯಾಕಂದರೆ ಹಾಕಿದ ತಕ್ಷಣ ಎಲ್ಲ ಅಂಟ್ಕೊಳ್ಳಲ್ಲ. ಸ್ವಲ್ಪ ಫೆವಿಕಾಲ್ ಕಮ್ಮಿ ಏನಾರು ಹಾಕಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಸ್ಟೇಬಲ್ ಜಾಸ್ತಿ ಇರುತ್ತೆ, ಲಾಂಗ್ ಲಾಸ್ಟ್ ಇರುತ್ತೆ. ನಿಧಾನಕ್ಕಾಗಿ ಅದು ಕೆಳಗಡೆ ಬರಬೇಕು. ಹಾಂ ಅದು ಕೆಳಗಡೆ ಮಾಡು. ಹಾಂ ವೆರಿ ಗುಡ್. ಇಲ್ಲ ಅದು ಕೆಳಗಡೆ ನೋಡ್ಕೊಂಡು ಹಾಕು.
ಸರ್ ಇದು ಮಾಡ್ತಿರೋದಾ ಎಂಗ್ರೇವಿಂಗ್ ಮಾಡ್ತಿರೋದಾ ಇಲ್ಲ ಕಟ್ಟಿಂಗ್ ಕಟ್ಟಿಂಗಾ ಇದು ಕಟ್ಟಿಂಗ್ ಆಗುತ್ತೆ. ಎಂಗ್ರೇವಿಂಗು ಇದೆ, ಕಟ್ಟಿಂಗು ಇದೆ. ನಮ್ಮದು ಮೆಟೀರಿಯಲ್ ಥಿಕ್ನೆಸ್ಸು ಕಮ್ಮಿ ಇದ್ದಾಗ ನಿಮಗೆ ಎಂಗ್ರೇವಿಂಗ್ ಅಷ್ಟು ರೈಸಾಗಿ ಕಾಣಲ್ಲ. ಅದರಲ್ಲಿ ನಿಮಗೆ ರೈಸ ಬೇಕು ಅಂತಂದರೆ ಕಟ್ಟಿಂಗ್ ಇದರಲ್ಲಿ ರೈಸ್ ಮಾಡ್ಕೊಂಡು ನಿಮಗೆ ಬೇಕಾದ್ರೆ ಎಂಗ್ರೇವಿಂಗು ತೋರಿಸ್ತೀನಿ, ಕಟ್ಟಿಂಗು ತೋರಿಸ್ತೀನಿ. ಪೂರೆ ಸಣ್ಣ ಸ್ಕೇಲ್ ಇರ್ತದೆ. ಸ್ಕೇಲ್ 5 mm. ಅಪ್ ಆ್ಯಂಡ್ ಡೌನ್ ಇಲ್ಲಿ ಮಾಡ್ಕೊತೀವಿ. ಯೂಸ್ ಮಾಡ್ತಿದ್ದಂಗೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಅಪ್ ಟು 12 mm ತನಕ ಮಾಡ್ಬೋದು. ಕೆಳಗಡೆ ಇದು ನಾಚ್ ತೆಗೆದ್ರೆ 14 mm ತನಕ ಮಾಡ್ಬೋದು. 5 mm ಅಂದರೆ ಇದು ಮೆಟೀರಿಯಲ್ 3 mm, ಮೆಟೀರಿಯಲ್ ಮೇಲೆ 5 mm. ಸೊ ಯಾವುದೇ ಮೆಟೀರಿಯಲ್ ಹಾಕಿ ಮೆಟೀರಿಯಲ್ ಮೇಲೆ 5 mm, ಅಲ್ಲಿಗೆ 12 mm ಅಂದರೆ 17 mm. ಸೊ ಗ್ಯಾಪ್ ಕೊಡ್ತೀವಲ್ಲ चढ़ेंगे ಪೊಸಿಷನ್ ಸೆಟ್ ಮಾಡ್ಕೊಂಡು ಯಾವಾಗಲೂ ಪೊಸಿಷನ್ ಪಕ್ಕ ಇರಬೇಕು. ಪೊಸಿಷನ್ ಪಕ್ಕ ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ಕಾರ್ನರ್ ಕಾರ್ನರ್ ನಾವು ಆ ಕಾರ್ನರ್ ಕೊಡ್ಬೋದು, ಈ ಕಾರ್ನರ್ ಕೊಡ್ಬೋದು, ಇಲ್ಲಿ ಕೊಡ್ಬೋದು. ಯಾವುದೇ ಕಾರ್ನರ್ ಕೊಟ್ಟರೆ ಬೆಸ್ಟ್. ಯಾವುದೇ ಮೆಟೀರಿಯಲ್ ಕಾರ್ನರ್ ಕೊಟ್ಟಾಗ ನಿಮಗೆ ಮೆಟೀರಿಯಲ್ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಕಟ್ಟಿಂಗ್ ಅದು ಶೇಕ್ ಆಗೋದು ಏನೂ ಆಗಲ್ಲ. ಮಿಷಿನ್ ನಿಮಗೆ ಸ್ಟೇಬಲ್ ಆಗಿ ಸ್ಟ್ಯಾಂಡ್ ಗೇಟ್ ಎಲ್ಲ ಕರೆಕ್ಟಾಗಿ ಪ್ರಾಪರ್ ಆಗಿದ್ದಾಗ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಪ್ರಾಬ್ಲಮ್ ಸೆಂಟ್ರಿ ತಗೊಂಡು ಇದೇ ಎಂಗ್ರೇವಿಂಗ್ ಕೊಟ್ಟರೆ ಏನಾಗುತ್ತೆ ಅಂತ ತೋರಿಸಿ. कुछ सोचा करे ಇನ್ನೊಂದು ನಂದು ಕೊಡೋಣ. ಆಯ್ತು ಓಕೆ ಓಕೆ ಪ್ರಿಂಟರ್ ಇದು ಕಂಪನಿ ಇದು ಪ್ರಿಂಟ್ ಆಗುತ್ತೆ ಅಂತ ಮೊಬೈಲ್ ಪ್ರಿಂಟ್ कराने ಓಕೆ
ಹೋದ್ರ ಮೇಲ್ಗಡೆ ಹೋಗಿ ಬಿಸಿ ಕಡೆ ಬಿಸಿ. ಏ